ಎಲ್ಲರೂ ನನಗೆ ನೆಗೆಟಿವ್ ಮಾಡಿಸ್ಬಿಟ್ಟಿದ್ದಾರೆ, ಮಾಟ ಮಂತ್ರ ಮಾಡಿಸಿದ್ದಾರೆ. ಮಾಟ ಮಂತ್ರ ಮಾಡಿಸೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಅಂತ ಎಲ್ಲ ನಿಮ್ಗೆ ಹೇಳ್ತಿರ್ತಾರೆ. ನೀವು ಯಾರಾದರೂ ತೊಂದರೆಗಳಾಗಿದೆ, ಮನೆಯಲ್ಲಿ ಪ್ರಾಬ್ಲಮ್ಸ್ ಆಗಿದೆ ಅಂತ ಕೇಳಿದ ತಕ್ಷಣ ನಿಮಗೆ ನೆಗೆಟಿವ್ ಯಾರೋ ಮಾಡಿಸಿದ್ದಾರೆ, ಮಾಟ ಮಂತ್ರ ಮಾಡಿಸಿದ್ದಾರೆ, ವಾಮಾಚಾರ ಆಗಿದೆ ಅಂತ ಹೇಳ್ತಾ ಇರ್ತಾರಲ್ಲ, ಅದನ್ನು ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ದೀರಾ ಯಾವತ್ತಾದ್ರೂ? ನನಗೂ ಸೇರಿಸಿ ಹೇಳ್ತಾ ಇರೋದು ನಿಮಗೆ. ಪ್ರಶ್ನೆ ಮಾಡಿದ್ದೀರಾ ಯಾವತ್ತಾದರೂ ನೀವು? ಹೇಗಾಗುತ್ತೆ ಇದು? ಹೇಗೆ ನಮ್ಮ ದೇಹಕ್ಕೆ ಪರಿಣಾಮ ಬೀರುತ್ತೆ? ಎಲ್ಲೋ ಒಬ್ಬ ಕೂತಿರುವಂತಹ ವ್ಯಕ್ತಿ ಈ ಥರ ಪ್ರಯೋಗಗಳನ್ನ ನಮ್ಮ ಅಟ್ಟಿ ಮಾಡಿದಾಗ ನಮಗೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತ. ಅದರಲ್ಲಿರುವಂತಹ ಸೈನ್ಸ್ ಏನು ಗೊತ್ತಾ? ಅದರಲ್ಲಿರುವಂತಹ ವಿಜ್ಞಾನಿಗಳಾದ ನಮ್ಮ ಋಷಿಮುನಿಗಳು ಅಥರ್ವಣ ವೇದದಲ್ಲಿ ಏನು ಬರೆದಿದ್ದಾರೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಆತ್ಮ ನಮಸ್ತೆ ಎಲ್ಲರಿಗೂ. ಅಹಂ ಶ್ವೇತಾ ಯೋಗಿ. ಎಲ್ಲರೂ ವಾಮಾಚಾರ ಪ್ರಯೋಗ ಆಗಿದೆ ನಿಮಗೆ. ವಾಮಾಚಾರದಲ್ಲಿ ನಿಮಗೆ ಕೆಟ್ಟದಾಗಿ ಪರಿಣಾಮವಾಗಿ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಸಂಬಂಧಗಳಿಗೆ ಅಥವಾ ನಿಮ್ಮ ದೈಹಿಕವಾದ ಕೆಲಸಗಳಿಗೆ, ದಿನನಿತ್ಯದ ಕೆಲಸಗಳಿಗೆ, ಇದಕ್ಕೆಲ್ಲ ತೊಂದರೆ ಆಗ್ತಾ ಇರತ್ತೆ. ನೀವು ಯಾರ ಹತ್ರ ಹೋಗಿ ಕೇಳಿದ ತಕ್ಷಣ ಅವರು ನಿಮಗೆ ವಾಮಾಚಾರ ಆಗಿದೆ ಅಂತ ಹೇಳ್ತಾರೆ. ಯಾಕೆ ವಾಮಾಚಾರ ಅಂದರೆ ಏನು ಗೊತ್ತಾ? ವಾಮಾಚಾರ ಮಾಡಬೇಕಾದ್ರೆ ನಿಮ್ಮ ಒಂದು DNA ಅಂತಹ ಒಂದು ವಸ್ತುಗಳನ್ನ ತಗೋತಾರೆ. ಯಾವುದಿರ್ಬೋದು? ನಿಮ್ಮ DNA ಕೂದಲಿರ್ಬೋದು, ಬಟ್ಟೆ ಇರ್ಬೋದು, ಇದನ್ನೆಲ್ಲ ನೀವು ಕೇಳೇ ಇರ್ತೀರ. DNA ತಗೊಂಡಾಗ ನಿಮಗೆ ಅಲ್ಲಿ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಫೋಟೋ DNA ಇಟ್ಕೊಂಡು ನಿಮಗೆ ಕೆಟ್ಟದಾಗಲಿ ಅಂತ ಪ್ರಯೋಗ ಮಾಡ್ತಾರೆ. ಯಾವುದರ ಮೇಲೆ ಪ್ರಯೋಗ ಮಾಡ್ತಾರೆ? ನಿಮ್ಮ 7 ಚಕ್ರದ ಮೇಲೆ ಪ್ರಯೋಗ ಮಾಡ್ತಾರೆ. ಆ 7 ಚಕ್ರಗಳು ಯಾವುದು ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ, ಆ ಇಂಬ್ಯಾಲೆನ್ಸ್ ಚಕ್ರದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಹೇಗೆ ಬೀರುತ್ತೆ? ಯಾವ ಚಕ್ರದ ಮೇಲೆ? ನಿಮಗೆ ತುಂಬ ಆಸೆಗಳು, ಯಾವಾಗಲೂ ಸಾಂಸಾರಿಕ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ತೀರಾ, ಸೆಕ್ಸುವಲ್ ಎನರ್ಜಿಯಾಗಿ ಯೋಚನೆ ಮಾಡ್ತಾ ಇರ್ತೀರಾ ಅಂದರೆ ಆ ಚಕ್ರ ತುಂಬ ವೀಕ್ ಆಗಿರುತ್ತೆ ನಿಮಗೆ. ಅಲ್ಲಿ ನಿಮಗೆ ತೊಂದರೆಗಳನ್ನ ಶುರು ಮಾಡುತ್ತೆ. ಆ ಚಕ್ರದಲ್ಲಿ ನಿಮಗೆ ತೊಂದರೆಗಳನ್ನ ಶುರು ಮಾಡಿದಾಗ ನಿಮ್ಮ ಪರ್ಸ್ನಲ್ ಲೈಫ್ ಏನಿದೆ ಅದು ಕೂಡ ಅದಕ್ಕೆ ಏಟು ಬೀಳುತ್ತೆ. ಅಂದರೆ ಗಂಡ ಹೆಂಡತಿಯ ಸಂಬಂಧಗಳಲ್ಲಿ ಅಥವಾ ಫ್ಯಾಮಿಲಿ ಇರುವಂತಹ ಸಂಬಂಧಗಳಲ್ಲಿ ಎಲ್ಲ ಕೂಡ ಏಟು ಬೀಳುತ್ತೆ. ಮೂಲಾಧಾರ ಚಕ್ರದ ಅಧಿಪತಿಯಾದ ಗಣಪತಿಯ ಬೀಜ ಮಂತ್ರಗಳನ್ನ ಗುರುಮುಖಿನ ದೀಕ್ಷೆ ತಗೊಂಡು ಅಥವಾ ಕಾಳಿ ಅಧಿಪತಿಯಾದ ಮೂಲಾಧಾರ ಚಕ್ರದ ಅಧಿಪತಿಯಾದ ಕಾಳಿಯ ಬೀಜ ಮಂತ್ರಗಳನ್ನು ಯಾರು ತಗೊಂಡು ಮಾಡ್ತಾರಲ್ಲ ಅವ್ರಿಗೆ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲ ಚಕ್ರಗಳನ್ನು ಸ್ಟ್ರಾಂಗ್ ಮಾಡುತ್ತೆ, ಆದರೆ ಮೂಲಾಧಾರ ಚಕ್ರ ನಮ್ಮ ಬೇಸು. ಆ ಚಕ್ರಕ್ಕೆ ಯಾರು ವಾಮಾಚಾರ ಮಾಡ್ತಾರಲ್ಲ ಅವರು ಯಾವುದೇ ಕಾರಣಕ್ಕೂ ಎದುರೊಳಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಕ್ರೂರವಾಗಿ ಅದು ಎನರ್ಜಿ ಪಾಸ್ ಆಗುತ್ತೆ. ಇನ್ನು ಸ್ವಾಧಿಷ್ಠಾನ ಚಕ್ರದಲ್ಲಿ ನೀವು ವೀಕ್ ಇದ್ದೀರಾ ಅಂತಂದರೆ ಏನೋ ಒಂದು ಆಗ್ತಾ ಇಲ್ಲ, ಯಾವುದೂ ಕೆಲಸಗಳಾಗ್ತಾ ಇಲ್ಲ ಅಂತ ಕೊರಗೋದು, ಇಲ್ಲ ಬೇರೆಯವ್ರನ್ನ ನೋಡಿ ಅವನು ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾನೆ, ನಾನು ಯಾಕೆ ಇಷ್ಟು ಕಷ್ಟದಲ್ಲಿದ್ದೀನಿ ಅಂತ ತುಂಬ ಯೋಚನೆ ಮಾಡೋದು, ಎಲ್ಲವೂ ಬೇಕು ಬೇಕು ಅನ್ನೋದು, ನಮ್ಮ ಹತ್ರ ಇದ್ದದಲ್ಲಿ ತೃಪ್ತಿ ಪಡೆದೇನೆ ಇನ್ನೂ ಏನೋ ಬೇಕು, ಇನ್ನೂ ಏನೋ ಬೇಕು, ಆಸೆಗೆ ಇಲ್ಲಿ ಮಿತಿ ಇಲ್ಲ, ನನಗೆ ದುರಾಸೆಗೂ ಕೂಡ ಮಿತಿ ಇಲ್ದಂಗೆ ಹಾಡ್ತಾರಲ್ಲ ಅವ್ರಿಗೆಲ್ಲ ಸ್ವಾಧಿಷ್ಠಾನ ಚಕ್ರ ಬ್ಲಾಕ್ ಆಗಿರುತ್ತೆ. ಆ ಸ್ವಾಧಿಷ್ಠಾನ ಚಕ್ರ ಏನಾದರೂ ಬ್ಲಾಕ್ ಆದಾಗ ನಿಮ್ಗೇನಾಗುತ್ತೆ? ಸುತ್ತಮುತ್ತಲಿನ ಜನಗಳೆಲ್ಲ ನಿಮಗೆ ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡ್ತಾರೆ. ಒಳ್ಳೆಯವರಾಗೇ ಇರ್ತಾರೆ, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಥವಾ ನಿಮ್ಮ ಮನೆಯೊಳಗಡೆ ಇರುವಂತಹ ತಂದೆ ತಾಯಿಗಳು ಆಗಿರ್ಬೋದು, ಹೆಂಡತಿಯರಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಎಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ವಿರುದ್ಧವಾಗಿ ನಿಮ್ಮ ವಿರುದ್ಧ ಭಾಸವಾಗಿ ನಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಕೋಪಗೊಳ್ತಾರೆ, ನಿನ್ನ ನೋಡಿದ್ರೆ ಆಗಲ್ಲ. ಆಗ ನಿಮ್ಗೆ ಗೊತ್ತಾಗಬೇಕು ಸ್ವಾಧಿಷ್ಠಾನ ಚಕ್ರಕ್ಕೆ ಅವರು DNA ಮಾಡಿದ್ದಾರೆ ಅಂತ, DNA ಅಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ಈ ಮಣಿಪುರ ಚಕ್ರದಲ್ಲಿ ನಿಮಗೆ ತೊಂದರೆ ಮಾಡಿದರೆ ಏನಾಗುತ್ತೆ? ಯಾವಾಗಲೂ ನಿಮಗೆ ಊಟದಲ್ಲೇ ಯೋಚನೆ ಇರುತ್ತೆ ಗೊತ್ತಾ? ಕೆಲವೊಬ್ಬರಿಗೆ ಊಟ ಹಶು ತಿನ್ನೋದೇ ಯೋಚನೆ, ಅವ್ರಿಗೆ ಬೇರೆ ಏನು ಯೋಚನೆನೇ ಇರೋದಿಲ್ಲ. ಯಾವಾಗ ತಿನ್ನೋದು, ಏನು ಮಾಡೋದು? ತಪ್ಪು ಅಂತಲ್ಲ ನಾನು ಹೇಳ್ತಿರೋದು. ಅದು ಎಷ್ಟು ಬೇಕು ದೇಹಕ್ಕೆ ಅಷ್ಟು ನಮ್ಮ ಶಕ್ತಿಗೆ ಎಷ್ಟು ಬೇಕು ಅಷ್ಟಲ್ದೇ ಇನ್ನೂ ಅತಿಯಾಗಿ ಯೋಚನೆ ಮಾಡ್ತಾರಲ್ಲ, ಆಮೇಲೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾರಲ್ಲ, ಅವ್ರು ಏನೋ ಆಗೋಗಿದ ತಕ್ಷಣ ಇವ್ರಿಗೆ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಡ್ತಾರೆ ಅಂತ ಹೇಳ್ತಿದ್ರಲ್ಲ ಮುಂಚೆ ಎಲ್ಲ, ಹಾಗೇನೆ ಆಡ್ತಾ ಇರ್ತಾರೆ. ಯಾರೋ ಏನಾದ್ರು ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ, ಸ್ವಲ್ಪ ಅವರಲ್ಲಿ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ, ಅವರ ಜೀವನದಲ್ಲಿ ಸಮೃದ್ಧತೆ ಕಾಣಿಸ್ತಿದೆ ಅಂದರೆ ಇವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಹೊಟ್ಟೆಲಿ ಏನೋ ಸಂಕಟ ಬಿದ್ದಂಗೆ ಆಡ್ತಾ ಇರ್ತಾರೆ. ಅವ್ರಿಗೆ ಮಣಿಪುರ ಚಕ್ರ ಬ್ಲಾಕ್ ಆಗಿರುತ್ತೆ. ಆ ಮಣಿಪುರ ಚಕ್ರ ಏನಾದರೂ ಬ್ಲಾಕ್ ಆದಾಗ ನಿಮಗೆ ಯಾವುದೇ ತರಹದ ನಿಮಗೆ ಹೊಟ್ಟೆಲಿರುವಂತಹ ಪ್ರಾಬ್ಲಮ್ಸ್ಗಳು ಕೂಡ ಬರ್ಬೋದು. ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಹೊಟ್ಟೆಲಿ ಬರುವಂಥ ಪ್ರಾಬ್ಲಮ್ಸ್ ಕೂಡ ಆಗಿರ್ಬೋದು. ಅದಲ್ಲದೆ ನಿಮಗೆ ಯಾವುದೇ ಕೆಲಸಗಳು ಆಗೋದಿಲ್ಲ. ಎಲ್ಲ ಕೂಡ ನೀವು ಹೆಜ್ಜೆ ಇಟ್ಟರೆ ಸಾಕು ಆ ಕೆಲಸ ಕೆಟ್ಟದಾಗೆ ಅನಿಸುತ್ತೆ. ಕೆಟ್ಟದಾಗೆ ಅದು ಪರಿಣಾಮ ಬೀರಿ ಕೆಟ್ಟದಾಗೆ ಕೊನೆಗೆ ಎಂಡಾಗುತ್ತೆ. ಅದು ನಿಮ್ಮ ಬಿಸ್ನೆಸ್ ವೈಸೇ ಆಗಿರ್ಬೋದು, ಬೇರೆ ಯಾವುದೇ ಕೆಲಸಗಳಾಗಿರ್ಬೋದು, ಮನೆ ಕೆಲಸಗಳಾಗಿರ್ಬೋದು, ಮನೇಲಿ ಮಾಡುವಂಥ ಕೆಲಸಗಳಾಗಿರ್ಬೋದು, ಅಥವಾ ನಿಮ್ಮ ಕೆಲಸ ಮಾಡ್ತೀರಾ ಆ ವರ್ಕ್ ಕೆಲಸಗಳಾಗಿರ್ಬೋದು, ಹಣಕಾಸಿನ ವಿಷಯ ಆಗಿರ್ಬೋದು, ನೀವು ಯಾವುದೇ ತರಹದ ಮುಂದೆ ಹೆಜ್ಜೆ ಇಟ್ಟರು ಆ ಕೆಲಸಗಳೆಲ್ಲ ನಿಮ್ಗಾಗೋದಿಲ್ಲ. ಇದರ ಪರಿಣಾಮ ಅಲ್ಲಿ ಬೀರಿರುತ್ತೆ ಅಂತ ನೀವು ಯೋಚನೆ ಮಾಡಬೇಕು. ಹಾಗೆ ಅನಾಹತ ಚಕ್ರದಲ್ಲಿ ಏನಾದರೂ ನಿಮಗೆ
ಹಾಗೆ ನಿಮಗೆ ಅನಾಹತ ಚಕ್ರದಲ್ಲಿ ನೀವು ವೀಕ್ ಇದ್ದೀರಾ ಅಂತಂದರೆ ಯಾರಿಗೂ ಪ್ರೀತಿನೇ ತೋರ್ಸೋಕ್ಕೆ ಬರೋದಿಲ್ಲ. ಯಾರು ನೋಡಿದ್ರು ಸುಮ್ಮನೆ ಕೋಪ ಮಾಡ್ಕೊಳ್ಳೋದು. ಆ ಪ್ರೀತಿಯ ಅನುಭವನೇ ಅವ್ರಿಗಾಗಿರಲ್ಲ. ಅನುಭವನೂ ಆಗಿರಲ್ಲ, ಜೊತೆಗೆ ಪ್ರೀತಿ ಕೊಡೋದಕ್ಕೂ ಅವ್ರಿಗೆ ಇಷ್ಟ ಆಗೋದಿಲ್ಲ. ಹೆಂಗೆ ಅಂತಂದರೆ ಇವ್ರಿಗೇನಾದ್ರು ಪ್ರೀತಿ ತೋರ್ಸೋಕ್ಕೆ ಬಂದ್ರೂ ಇವ್ರು ಪ್ರೀತಿ ತೋರ್ಸೋಕ್ಕಾಗೋದೇ ಇಲ್ಲ. ಇವ್ರು ತೋರ್ಸೋದೇ ಇಲ್ಲ, ಬರೋದೇ ಇಲ್ಲ ಅವ್ರಿಗೆ. ಆ ಪ್ರೀತಿಯ ಭಾವನೆಯಿಂದ, ಕರುಣಾ ಭಾವನೆಯಿಂದ, ಮಮತೆಯ ಭಾವನೆಯಿಂದ ಯಾರನ್ನೂ ನೋಡಲ್ಲ. ಇವರು ಸುತ್ತಮುತ್ತಲ ಇದಕ್ಕೇನಾದರೂ ಅವರು ನೆಗೆಟಿವ್ ಮಾಡಿದ್ರೆ ಏನಾಗೋಗುತ್ತಾ, ಮೊದಲೇ ಇವರು ಆ ಥರ ಇರೋದಿಲ್ಲ. ಅದು ನೆಗೆಟಿವ್ ಏನಾದ್ರು ಮಾಡಿಸ್ಬಿಟ್ರೆ ಇನ್ನೂ ಪ್ರಭಾವಕ್ಕೆ ಹೋಗಿ ಸುತ್ತಮುತ್ತಲ ಜನರು ಇವರ ಪ್ರೀತಿಗೆ ಏಟಾಗ್ತಾ ಇರ್ತಾರೆ. ಇವರೇ ಏನಾದರೂ ಹತ್ರ ಹೋದ್ರೂ ಕೂಡ ನೀವುಗಳನ್ನೇ ಆ ಪ್ರೀತಿಗೆ ನಿಮಗೆ ಪೆಟ್ಟು ಬೀಳ್ತಾ ಇರುತ್ತೆ. ಅದು ಮಕ್ಕಳ ಪ್ರೀತಿ ಆಗಿರ್ಬೋದು, ಗಂಡ ಹೆಂಡತಿ ಪ್ರೀತಿ ಆಗಿರ್ಬೋದು, ಅಪ್ಪ ಅಮ್ಮನ ಪ್ರೀತಿ ಆಗಿರ್ಬೋದು, ಇದು ಯಾವುದೂ ಸಿಗೋದಿಲ್ಲ. ಅಲ್ಲಿಗೆ ನಿಮಗೆ ಚೆನ್ನಾಗಿದ್ದವರು ಈ ಥರ ಏನಾದರೂ ಆಗಿದ್ದರೆ ಅಲ್ಲಿ ನಿಮಗೆ ಸ್ವಾಧಿಷ್ಠಾನ ಚಕ್ರದಲ್ಲಿ ವಾಮಾಚಾರ ಮಾಡಿದ್ದಾರೆ ಅಂತ ಅರ್ಥ. ಇನ್ನು ವಿಶುದ್ಧಿ ಚಕ್ರದಲ್ಲಿ ವಾಮಾಚಾರ ಏನು, ಕೆಟ್ಟದಾಗ ಒಬ್ಬರು ಬೈತಾನೇ ಇರೋದು. ಮಾತೆತ್ತರು ಕೆಟ್ಟಗೆ ಬೈತಾ ಇರೋದು, ಕೆಟ್ಟದಾಗಿ ಮಾತಾಡೋದು ಒಬ್ರ ಬಗ್ಗೆ. ಈ ಥರ ವಿಷಯಗಳನ್ನೇ ಮಾತಾಡೋದು. ಒಳ್ಳೆ ವಿಚಾರಗಳು ಅವ್ರ ಬಾಯಿಂದ ಬರೋದೇ ಇಲ್ಲ. ಕೆಟ್ಟ ವಿಚಾರಗಳನ್ನೇ ಮಾತಾಡ್ತಿರೋದು, ಕೆಟ್ಟದಾಗಿ ಬೈಯೋದು, ಕೆಟ್ಟದಾಗಿ ಅವ್ರ ಬಗ್ಗೆ ಅವ್ನು ಒಳ್ಳೆಯದೇ ಮಾಡಿದ್ರು ಅವ್ನು ಬಿಡು ಚೆನ್ನಾಗಿ ಏನು ಮಾಡಿಲ್ಲ ಅನ್ನೋ ಥರ ಈ ಥರ ಕೆಟ್ಟ ಪದಗಳನ್ನ ಉಪಯೋಗಿಸಿ ಏನಾಗುತ್ತೆ ಅವ್ರಿಗೆ ವಿಶುದ್ಧಿ ಚಕ್ರದಲ್ಲಿ ಅವ್ರಿಗೆ ತೊಂದರೆಗಳು ಶುರುವಾಗುತ್ತೆ. ಆವಾಗ ಅವ್ರಿಗೇನಾದರೂ ನೆಗೆಟಿವ್ ಮಾಡಿಸಿದ್ರೆ ಏನಾಗುತ್ತೆ, ಅವ್ರು ಮಾತಾಡಿದ್ರೆ ಸಾಕು ಯಾರಿಗಾದ್ರೂ, ಅಲ್ಲೇನಾದ್ರು ವಾಮಾಚಾರ ಆಗಿದ್ದರೆ ನಿಮಗೆ ಅಲ್ಲೇನಾದ್ರು ವಾಮಾಚಾರ ಮಾಡಿಬಿಟ್ರೆ ಅವರು, ಅಲ್ಲಿ ನೀವೇನಾದ್ರು ವೀಕ್ ಆಗಿದ್ದರೆ ಅಲ್ಲಿ ನಿಮ್ಗೆ ವಾಮಾಚಾರ ಪದ್ಧತಿಯಲ್ಲಿ ಏನಾದರೂ ವಿಶುದ್ಧಿ ಚಕ್ರದಲ್ಲಿ ಏನಾದರೂ ನಿಮಗೆ ಈ ಥರ ಪ್ರಾಬ್ಲಮ್ಗಳಾಗಿದ್ದರೆ ನೀವು ಯಾರ ಹತ್ರ ಮಾತಾಡ್ತಿರಲ್ಲ ಅವರೆಲ್ಲರೂ ನಮ್ಮನ್ನ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ನೀವು ಒಳ್ಳೇದೇ ಹೇಳಿ, ಅವ್ರಿಗೆ ಒಳ್ಳೇದು ಹೇಳ್ತಾ ಇದ್ರಿ, ಆದರೂ ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಏನು ಹಿಂಗೆ ಮಾತಾಡ್ತಾನಲ್ಲ ಅಂತ ಅನಿಸುತ್ತೆ. ಏನು ನೀವು ಸಾಫ್ಟಾಗೆ ಮಾತಾಡಿ, ಅವರು ಏನು ಇಷ್ಟು ರೂಢಾಗಿ ಮಾತಾಡ್ತಾ ಇದ್ದಾನಲ್ಲ ಅಂತ ಅನಿಸುತ್ತೆ. ನೀವು ಅವ್ರ ಬಗ್ಗೆ ಕನ್ಸರ್ನ್ ತೋರ್ಸೋಕ್ಕೆ ಹೋಗಿ ಮಾತಾಡೋಕ್ಕೂರ ನೀನು ಯಾರೋ ಕೇಳೋಕ್ಕೆ ಅಂದರೆ ನಿಮ್ಮ ವಾಣಿ ಕೇಳಿದ ತಕ್ಷಣ, ನಿಮ್ಮ ಮಾತನ್ನು ಕೇಳಿದ ತಕ್ಷಣ ಅವ್ರಿಗೆ ಕೋಪ ಬರೋಕ್ಕೆ ಶುರು ಆಗುತ್ತೆ. ಆಪೋಸಿಟ್ ಇರೋ ವ್ಯಕ್ತಿ ಅದು ಎಲ್ಲರ ಸಂಬಂಧದಲ್ಲೂ ಬರುತ್ತೆ. ಇದೇ ಥರ ನಿಮಗೆ ಆಜ್ಞಾ ಚಕ್ರದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಇಲ್ಲಿಗೆ ಏನಾದರೂ ವಾಮಾಚಾರ ಪದ್ಧತಿಯಲ್ಲಿ ಸ್ಟಕ್ ಆದರೆ, ಇದು ಮೂಲಾಧಾರ ಚಕ್ರ, ಆಜ್ಞಾ ಚಕ್ರ ಎರಡೂ ಒಂದೇ ಫ್ರೀಕ್ವೆನ್ಸಿನಲ್ಲಿರುತ್ತೆ, ಒಂದೇ ಎನರ್ಜಿನಲ್ಲಿ ಲಿಂಕ್ ಆಗಿರುತ್ತೆ. ಅನಾಹತ ಚಕ್ರಕ್ಕೆ ಮಾಡಿಸಿದ್ರು ಮೂಲಾಧಾರ ಚಕ್ರ ಕೊಟ್ಟೋಗುತ್ತೆ. ಅನಾಹತ ಚಕ್ರದಲ್ಲಿ ಮಾಟ ಮಂತ್ರ ಮಾಡಿಸಿದ್ರು ಮೂಲಾಧಾರ ಚಕ್ರ ಪ್ರಾಬ್ಲಮ್ ಆಗುತ್ತೆ. ಯಾರು ತುಂಬ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತಾರೆ, ಕೆಟ್ಟ ಆಲೋಚನೆಗಳನ್ನೇ ಪದೇ ಪದೇ ಮಾಡ್ತಾನೆ ಇರ್ತಾರೆ, ಅದು ಅವ್ರ ಜೀವನದಲ್ಲಾಗಿರ್ಬೋದು, ಬೇರೆಯವ್ರ ಜೀವನದಲ್ಲಾಗಿರ್ಬೋದು, ತಮ್ಮ ಮಕ್ಕಳ ಜೀವನದಲ್ಲಾಗಿರ್ಬೋದು, ತಮ್ಮ ಕೆಲಸದ ಜೀವನದಲ್ಲಾಗಿರ್ಬೋದು, ಎಲ್ಲ ಕಡೆ ನೆಗೆಟಿವ್ ಥಾಟ್ಸ್ ಮಾಡಿ 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 ಏನಾಗುತ್ತೆ, ಆ ಚಕ್ರ ನಿಮಗೆ ಬ್ಲಾಕೇಜಸ್ ಆಗಿ ವೀಕ್ ಆಗಿರುತ್ತೆ. ಅಲ್ಲಿಗೆ ನಿಮಗೆ ವಾಮಾಚಾರ ಮಾಡಿದಾಗ ವೀಕ್ ಆಗಿದ್ದರೆ ಆ ಥರ ನಿಮಗೆ ಸೈನಸ್ ಪ್ರಾಬ್ಲಮ್ಮು, ಹೆಡ್ಡೇಕ್ ಪ್ರಾಬ್ಲಮ್ಮು, ನಿಮ್ಮ ಮುಖ ನೋಡಿದ್ರೆ ಆಗೋದಿಲ್ಲ, ನಿಮ್ಮ ಮುಖ ಕಪ್ಪು ಕಟ್ಟೋದು, ನಿಮ್ಮ ಕಣ್ಣುಗಳಲ್ಲಿ ಕಾಂತಿ ಇಲ್ದಂಗೆ ಆಗೋದು, ನಿಮ್ಮ ಆಲೋಚನೆಗಳಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ ಆಗೋದು. ಅಂದರೆ ನೀವು ಹೋಗಬೇಕು ಅಂತ ಕೆಲಸ ಅಂತ ಅನ್ಕೊತೀರ ಗೊತ್ತಾ, ಅದಾಗುತ್ತೆ ಅಂತ ಅನ್ಕೊತೀರ, ಆದರೆ ಅದು ಉಲ್ಟಾ ಆಗುತ್ತೆ. ಅದು ಬೇರೆ ಥರನೇ ನಿಮಗೆ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಅನಾಹತ ಚಕ್ರ ಬ್ಲಾಕ್ ಆಗಿದ್ದರೆ ಆಗುತ್ತೆ. ಇಷ್ಟೆಲ್ಲ ಹೇಳಿದ್ನಲ್ಲ ವಾಮಾಚಾರ ಪದ್ಧತಿನಲ್ಲಿ ಈ ಥರ ಎಲ್ಲ ಆಗುತ್ತೆ ಅಂತ. DNA ಉಪಯೋಗಿಸ್ಕೊಂಡು ಮಾಡಿರ್ತಾರಲ್ಲ, ಈ DNA ನಾವು ಹೇಗೆ ಬಚಾವಾಗ್ಬೋದು, ಇದನ್ನು ಯಾರಾದರೂ ಕೇಳಿದ್ದೀರಾ? ವಾಮಾಚಾರ ಪದ್ಧತಿಯಲ್ಲಿ DNA ಮಾಡ್ತಾರೆ, ಒಪ್ಕೊಂಡಿದ್ದೀರಾ. ಆದರೆ ವಾಮಾಚಾರ ಮಾಡುವ DNA ಪದ್ಧತಿಯಲ್ಲಿ ನೀವು ಅದನ್ನು ಬಚಾವಾಗೋದು ಹೆಂಗೆ? ಅವರು DNA ತೊಗೊಂಡೋದಾಗ 1 ಅಥವಾ 2 ಅಥವಾ 3 ಅಥವಾ 10 DNA ತೊಗೊಂಡೋಗಿರ್ತಾರೆ. ಆದರೆ ನಿಮ್ಮ ದೇಹದಲ್ಲಿ ಕೋಟ್ಯಾಂತರ DNAಗಳಿದ್ದಾವೆ. ಅದು ಅಷ್ಟೇ ಶಕ್ತಿಯುತವಾಗಿರುತ್ತೆ. ಒಂದು DNA-ಗೆ ಎಷ್ಟು ಶಕ್ತಿ ಇರುತ್ತೋ ಕೋಟಿ DNA-ಗೆ ಇನ್ನೆಷ್ಟು ಶಕ್ತಿ ಇರುತ್ತೆ ಅಂತ ಯೋಚನೆ ಮಾಡಿ. ಆ ಕೋಟಿ DNA-ನ ಇಟ್ಕೊಂಡು ನೀವು ಇದನ್ನೆಲ್ಲನೂ ತಡೆಗಟ್ಬೋದು. ಹೇಗೆ? ಮಂತ್ರ ಜಪದಿಂದ ಮಾತ್ರ ಸಾಧ್ಯ. ಮಂತ್ರ ಜಪ ಮಾಡಿದರೆ ನಿಮ್ಮ DNA ಕ್ಲೆನ್ಸ್ ಆಗುತ್ತೆ. ನಿಮ್ಮ DNA ಒಳಗಡೆ ಅವ್ರು ಮಾಡಿಸಿರುವಂಥ DNA ನಿಮ್ಮ DNA ಒಳಗಡೆ ಸೇರಿಕೊಂಡಿರುತ್ತೆ. ಆ DNA-ಯನ್ನು ನೀವು ಮಂತ್ರ ಜಪ ಮಾಡಿದಾಗ ಏನಾಗುತ್ತೆ, ಈ DNA ನಾಶ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆ ಮಂತ್ರದ ಫ್ರೀಕ್ವೆನ್ಸಿಯಿಂದ ಈ DNA ನಾಶ ಆಗುತ್ತೆ. ಆಗ ಈ DNA ಆಕ್ಟಿವ್ ಆಗುತ್ತೆ. ಇದರಿಂದನೇ ನಾನು ಹೇಳ್ತಿರೋದು, ಮಂತ್ರ ಜಪ, ಮಂತ್ರ ದೀಕ್ಷೆ ತೊಗೊಂಡಾಗ ನೀವು ಮಂತ್ರ ಜಪ ಮಾಡೋಕ್ಕೆ ಶುರು ಮಾಡಿದಾಗ ಈ DNA ನಿಮಗೆ ಆಕ್ಟಿವೇಶನ್ ಆಗಿ ಇದು ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ. ಆವಾಗ ಮಾಟ ಮಂತ್ರ ಪ್ರಯೋಗಗಳು ಯಾರಿಗೆ ಆಗಿದ್ರೂ ಅದಾಗದೆ ನಿಮ್ಮ ದೇಹದಲ್ಲೇ ನಡೆಯುವಂಥ ಪ್ರಕ್ರಿಯೆಯಲ್ಲಿ ಹಳಿಸ್ತಾ ಹೋಗುತ್ತೆ. ನೀವು ಆರಾಮಾಗ್ತೀರಾ, ನೀವು ಜೀವನದಲ್ಲಿ ಸಫಲತೆಯನ್ನು ಹೊಂದುತ್ತೀರಾ. ಆ DNA ಮಾಡಿಸಿರುವಂತಹ ವ್ಯಕ್ತಿಗಿಂದ ನೀವು ದೂರ ಆಗಿ ಅದರಿಂದ ಶಕ್ತಿಯುತವಾಗಿ ಬೆಳಿತೀರಾ. ಹೆಂಗೆ ಹೋಗುತ್ತೆ ಈ DNA ಒಳಗಡೆ? ನಮ್ಮದಲ್ಲಿ ದೇಹದೊಳಗಡೆ DNA ಒಳಗಡೆ DNA ತೊಗೊಂಡು ಹೆಂಗೆ ಕಳಿಸ್ತಾರೆ? ಇದು ಒಂದು